Welcome to Commerce Classes. Second PUC first test 2024-25 academic year ಏನಿದೆ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಫಸ್ಟ್ ಟೆಸ್ಟು ಕಂಡಕ್ಟ್ ಆಗ್ತಾ ಇದೆ. ಎಲ್ಲ ಡಿಸ್ಟಿಕಲ್ಲೂ ಕೂಡ ನೆಕ್ಸ್ಟ್ ಮಂತೇನೇ ಇರುತ್ತೆ, ಆದರೆ ಡೇಟ್ ಮಾತ್ರ ವೇರಿಯೇಷನ್ಸ್ ಇರ್ಬೋದು ಅಷ್ಟೆ. ಸಿಲೆಬಸ್ ಸೇಮ್ ಸಿಲೆಬಸ್ ಇರುತ್ತೆ. ಟೈಮ್ ಟೇಬಲ್ ಏನು ಸಿಲೆಬಸ್, ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಓದಲೇಬೇಕು, ಇದಿಷ್ಟನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟು ಟೈಮ್ ಟೇಬಲ್ನ ನೋಡೋದಾದರೆ ನಾನು ನಿಮಗೆ ತೋರಿಸ್ತಾ ಇರೋದು ಹಾಸನ್ ಡಿಸ್ಟಿಕ್ ಟೈಮ್ ಟೇಬಲ್. ಮುಂದಿನ ತಿಂಗಳು ನಿಮಗೆ 19ನೇ ತಾರೀಕಿಂದ 19th ಫಸ್ಟ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ ಹಾಸನ್ ಡಿಸ್ಟಿಕ್ ಅವ್ರಿಗೆ. ಇನ್ನು ಬೇರೆ ಡಿಸ್ಟಿಕಲ್ಲಿ ಏನು ಮ್ಯಾಮ್ ಅಂತ ಕೇಳೋದಾದರೆ 1 or 2 days ವೇರಿಯೇಷನ್ ಇರ್ಬೋದು. ಸಬ್ಜೆಕ್ಟ್ ಇವತ್ತಿದ್ದು ನಾಳೆ ಬೇರೆಯವರಿಗಿರ್ಬೋದು. ಕ್ವಶನ್ ಪೇಪರ್ ಸೇಮ್ ಇರೋದಿಲ್ಲ, ಸಿಲೆಬಸ್ ಸೇಮ್ ಇರುತ್ತೆ, ಆದರೆ ಡೇಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೆಕೆಂಡ್ PUC ಅಕೌಂಟೆನ್ಸಿ ಎಷ್ಟು ಸಿಲೆಬಸ್ನ ಓದಬೇಕು, ಎಷ್ಟು ಚಾಪ್ಟರ್ಸ್ ಕವರ್ ಮಾಡಲೇಬೇಕು ಫಸ್ಟ್ ಟೆಸ್ಟಿಗೆ. ಓಕೆ, 3 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಓದಲೇಬೇಕಾಗತ್ತೆ ಸಿಲೆಬಸ್ ಪ್ರಕಾರ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಇದರಲ್ಲಿ 3rd ಚಾಪ್ಟರ್ ಏನಿದೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮಾತ್ರ ನಮಗೆ ಫಸ್ಟ್ ಟೆಸ್ಟಿಗೆ ಇರುತ್ತೆ. ಅಕೌಂಟಿಂಗ್ ಫಾರ್ ಬೇಸಿಕ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಒಂದು, ಅಡ್ಮಿಷನ್ ಆಫ್ ಪಾರ್ಟ್ನರ್ ಒಂದು, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಒಂದು. ಇಷ್ಟು ಸಿಲೆಬಸ್ ಫಸ್ಟ್ ಟೆಸ್ಟಿಗೆ ನಾವು ನೋಡ್ಕೋಬೇಕು. ಪ್ರಾಬ್ಲಮ್ಸಲ್ಲಿ ನಾವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತ ಹೇಳೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಗೇನ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ, ಎರಡರಲ್ಲಿ ಒಂದು ಕ್ವಶನ್ ಇರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ನ್ಯೂ ಪ್ರಾಫಿಟ್ ಆರ್ NPSR ಕೂಡ ಕೇಳ್ಬೋದು. ಹಾಗೆಯೇ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ 12 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಥಿಯರಿ ನೋಡೋದಾದರೆ ಪಾರ್ಟ್ನರ್ಶಿಪ್ ಅಂದರೆ ಏನು, ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ಸ್ ಏನು, ಈ ರೀತಿ ಕ್ವಶನ್ಸು ಆಲ್ರೆಡಿ ಯಾವ್ಯಾವ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಥಿಯರಿ ಆಗಿರ್ಬೋದು ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಪ್ರತಿಯೊಂದು ಚಾಪ್ಟ್ರಲ್ಲೂ ಕೂಡ ನಾವು MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸು, ಮ್ಯಾಚ್ ದ ಫಾಲೋವಿಂಗ್ 1 marks 2 marks ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಪ್ರತಿಯೊಂದು ಪ್ರಾಬ್ಲಮ್ಸ್ ಹಾಗೆ ಥಿಯರಿ ಎಲ್ಲದೂ ಕೂಡ ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇ ಲಿಸ್ಟ್ ಅಂತ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಪೋಸ್ಟ್ ಮಾಡಿರ್ತೀವಿ. ಸೊ ಆ ಲಿಂಕನ್ನು ನೀವು ನೋಡಿದರೆ ಆ ಒಂದು ಪ್ಲೇ ಲಿಸ್ಟ್ ಒಳಗಡೆ ಸೆಕೆಂಡ್ PU ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ಕೂಡ ಇದೆ. ನಿಮ್ಗೆ ಇನ್ನೂ ಹೆಚ್ಚಿಗೆ ಕ್ಲಾಸಸ್ ಬೇಕು ಅಂದರೆ ಕಮೆಂಟ್ ಮಾಡಿ. 2024 ಈಗ ಲಾಸ್ಟ್ ಒಂದು ಎಕ್ಸಾಮ್ ಏನು ನಡೀತು ಆ ಎಕ್ಸಾಮಲ್ಲಿ ಕೇಳಿರೋವಂಥ ಕ್ವಶನ್ಸು ಕೂಡ ಇನ್ನೇನು ಸ್ಟಾರ್ಟ್ ಮಾಡ್ತೀವಿ. ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಸ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಒಂದು ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಆಗಿದೆ, ಅದು ಕೂಡ ಆ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀವಿ. ಅದಷ್ಟು ಪ್ರಾಬ್ಲಮ್ಸ್ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. 12 ಮಾರ್ಕ್ಸಿಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟು ಎರಡರಲ್ಲಿ ಒಂದು ಕ್ವಶನ್ಸ್ ಅಂತೂ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಹಾಗೆ 6 marks ಕ್ವಶನ್ ನೋಡೋದಾದರೆ ಗೇನ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಹಾಗೆಯೇ ನಿಮಗೆ ಒಂದು ಪ್ರಾಡಕ್ಟ್ ಮೆಥಡ್ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇದಿಷ್ಟು ನೀವು ಪ್ರಾಬ್ಲಮ್ನ ನೋಡ್ಕೋಬೇಕು. ನೆಕ್ಸ್ಟು ಬಿಸ್ನೆಸ್ ಸ್ಟಡಿ ಸಿಲೆಬಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಟೆಸ್ಟ್ ಬಿಸ್ನೆಸ್ ಸ್ಟಡಿಗೆ 5 ಚಾಪ್ಟರ್ಸ್. ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ವ್ಯವಹಾರ ಪರಿಸರ, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್ ಯೋಜಿಸುವಿಕೆ, ಸಂಘಟಿಸುವಿಕೆ ಆರ್ಗನೈಸಿಂಗ್. ಈ ಆರ್ಗನೈಸಿಂಗ್ ಚಾಪ್ಟರಲ್ಲಿ ಅಪ್ ಟು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಿದೆ ಒಂದು ಟಾಪಿಕ್ವರೆಗೂ ಅಷ್ಟು ನೀವು ಕವರ್ ಮಾಡಬೇಕಾಗತ್ತೆ. ಸೆಕೆಂಡ್ PUC ರಿಲೇಟೆಡ್ ಆಗಿ ನಿಮಗೆ ಒಂದು ಬಿಸ್ನೆಸ್ ಸ್ಟಡಿ ರಿಲೇಟೆಡ್ ಆಗಿ ಏನಾಗಿದೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಯಾವ್ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದು ಕೂಡ ನಿಮಗೆ ಪ್ಲೇ ಲಿಸ್ಟಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ ಅನ್ನೋದೇ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ನಿಮಗೆ ಚಾಪ್ಟರ್ ವೈಸ್ ಬಿಸ್ನೆಸ್ ಸ್ಟಡಿ ಕ್ಲಾಸ್ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಿಮಗೆ ಟೆಸ್ಟ್ ಅಷ್ಟರಲ್ಲಿ ಕವರ್ ಮಾಡಿಕೊಡೋಣ. ಬಿಸ್ನೆಸ್ ಸ್ಟಡಿ ರಿಲೇಟೆಡು ಚಾಪ್ಟರ್ಸ್ನ ಕವರ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಡಿಸ್ಕಸ್ ಆಗಿದೆ. ಅಕೌಂಟೆನ್ಸಿ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸು ಕೂಡ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇದಿಷ್ಟು ನಿಮಗೆ ಫಸ್ಟ್ ಟೆಸ್ಟಿಗೆ ರಿಲೇಟೆಡ್ ಆಗಿರೋಂಥ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಥ ವಿಷಯ.
ಹಾಗೆ ಕನ್ನಡದಲ್ಲಿ ನಾವು ನೋಡೋದಾದರೆ ಆಲ್ರೆಡಿ ಪತ್ರಲೇಖನ ಆಗಿರ್ಬೋದು, ಗಾದೆ ಮಾತಾಗಿರ್ಬೋದು, ಇದೆಲ್ಲದೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಕನ್ನಡ ವ್ಯಾಕರಣ ಅನ್ನೋದನ್ನೇ ಒಂದು ಪ್ಲೇ ಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ಚೆಕ್ ಮಾಡಿದರೆ ಅದಕ್ಕೂ ರಿಲೇಟೆಡ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು.